ನಂಜನಗೂಡು ತಾಲೂಕಿನ ಚಾಮಲಾಪುರ ಹುಂಡಿ ಹಾಗೂ ಕೊರೆಹುಂಡಿ ಗ್ರಾಮಗಳಲ್ಲಿ ವಿವಿಧ ಸಮುದಾಯ ಭವನಗಳ ನಿರ್ಮಾಣ ಕಾಮಗಾರಿಗೆ ಶಾಸಕ ದರ್ಶನ್ ಧ್ರುವನಾರಾಯಣ್ ಗುದ್ದಲಿ ಪೂಜೆ ನೆರವೇರಿಸಿ ಚಾಲನೆ ನೀಡಿದ್ರು. ಚಾಮಲಾಪುರ ಹುಂಡಿ ಗ್ರಾಮದಲ್ಲಿ 20 ಲಕ್ಷ ವೆಚ್ಚದಲ್ಲಿ ಉಪ್ಪಾರ ಸಮುದಾಯ ಭವನ ಹಾಗೂ 15 ಲಕ್ಷ ವೆಚ್ಚದಲ್ಲಿ ಕನಕ ಸಮುದಾಯ ಭವನ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಲಾಯಿತು. ಇದೇ ರೀತಿ ಕೊರೆಹುಂಡಿ ಗ್ರಾಮದಲ್ಲಿ ಸುಮಾರು 15 ಲಕ್ಷ ವೆಚ್ಚದಲ್ಲಿ ಕನಕ ಸಮುದಾಯ ಭವನ ನಿರ್ಮಾಣ ಕಾಮಗಾರಿಗೂ ಚಾಲನೆ ನೀಡಲಾಯಿತು. ಬಳಿಕ ಮಾತನಾಡಿದ ಶಾಸಕ ದರ್ಶನ್ ಧ್ರುವನಾರಾಯಣ್, ಸಮುದಾಯ ಭವನಗಳು ಗ್ರಾಮಸ್ಥರ ಸಾಮಾಜಿಕ, ಸಾಂಸ್ಕೃತಿಕ ಹಾಗೂ ಸಾರ್ವಜನಿಕ ಕಾರ್ಯಕ್ರಮಗಳಿಗೆ ಅನುಕೂಲವಾಗಲಿದ್ದು ಗ್ರಾಮೀಣ ಪ್ರದೇಶದ ಮೂಲಸೌಕರ್ಯ ಅಭಿವೃದ್ಧಿಗೆ ಸರ್ಕಾರ ಹೆಚ್ಚಿನ ಆದ್ಯತೆ ನೀಡ್ತಾ ಇದೆ ಎಂದು ಹೇಳಿದರು. ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ಕ್ಷೇತ್ರಕ್ಕೆ ಸುಮಾರು 50 ಕೋಟಿ ಮಂಜೂರಾಗಿದ್ದು ಅದನ್ನು ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಮೀಸಲಿಡಲಾಗಿದೆ. ನಿರ್ಮಾಣವಾಗಲಿರುವ ಭವನಗಳನ್ನು ಸುಸಜ್ಜಿತವಾಗಿ ಅಭಿವೃದ್ಧಿಪಡಿಸಿ ಸಾರ್ವಜನಿಕರ ಬಳಕೆಗೆ ನೀಡಲಾಗುವುದು ಎಂದು ತಿಳಿಸಿದರು. ಚಾಮಲಾಪುರ ಹುಂಡಿ ಗ್ರಾಮದಲ್ಲಿ ಅನೇಕ ನಿವಾಸಿಗಳು ಸೂಕ್ತ ದಾಖಲೆಗಳ ಕೊರತೆಯಿಂದ ಖಾತೆ ಸಮಸ್ಯೆ ಎದುರಿಸ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ನಗರಸಭೆಯಿಂದ ಶೀಘ್ರದಲ್ಲೇ ಖಾತಾ ಆಂದೋಲನ ನಡೆಸಿ ಸಾರ್ವಜನಿಕರ ಸಮಸ್ಯೆಗಳಿಗೆ ಪರಿಹಾರ ಕಲ್ಪಿಸುವಂತೆ ನಗರಸಭೆ ಆಯುಕ್ತರಿಗೆ ಸೂಚನೆ ನೀಡಿರುವುದಾಗಿ ಶಾಸಕರು ಹೇಳಿದರು. ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಕಳಲೆ ಕೇಶವಮೂರ್ತಿ, ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಿಎಂ ಶಂಕರ್, ನಗರಸಭೆ ಪೌರಾಯುಕ್ತ ಬಸವರಾಜ್, ಸ್ಥಳೀಯ ಮುಖಂಡರು, ವಿವಿಧ ಸಮುದಾಯಗಳ ಪ್ರತಿನಿಧಿಗಳು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ನಮ್ಮ ತಂದೆಯವರು ಕೂಡ 2 ಬಾರಿ ಮಂಜೂರಾಗಲಿಕ್ಕೆ ಅವರು ಆಶೀರ್ವಾದವನ್ನು ಮಾಡಿದ್ದಾರೆ. ನನಗೆ ಶಾಸಕನಾಗಲಿಕ್ಕೆ ಅದಕ್ಕೆ ವಹಿಸಿದ ಅವಕಾಶವನ್ನ ಇವತ್ತು ತಾವು ಕೂಡ ಮಾಡಿಕೊಟ್ಟಿದ್ದೀವಿ. ಖಂಡಿತವಾಗಿ ತಾವು ಏನು ಹಿಂದೆ ನಾವು ಮನವಿಯನ್ನ ಮಾಡ್ಕೊಂಡಿದ್ವಿ. ಇಲ್ಲಿಗೆ ಉಪ್ಪಾರ ಸಮುದಾಯ ಭವನ ಆಗಿರ್ಬೋದು, ಕನಕ ಭವನ ಆಗಿರ್ಬೋದು, ಅದೇ ರೀತಿ ನಮ್ಮ ಹಿರಿಯರಾಗಿರುವಂತಹ ದೇವರುಗಳು ಅವರು ಕೂಡ ನಮ್ಗೆ ಆಗಾಗ ಹೇಳ್ತಾ ಇರ್ತಾರೆ, ಇಲ್ಲಿ ಖಾತಾ ಆಂದೋಲನ ಆಗ್ಬೇಕು, ಸಾಕಷ್ಟು ಜನರಿಗೆ ರೆಕಾರ್ಡ್ಸ್ ಇದ್ದಾರೆ, ಅವರಿಗೆ ಅನುಕೂಲ ಆಗ್ಬೇಕು ಅನ್ನೋದ್ರ ಬಗ್ಗೆ ಅವರು ಕಮಿಷನರ್ ಕೂಡ ಹೇಳಿದ್ರು. ಕಮಿಷನರ್ ಸಿಎಂಸಿ ಕಮಿಷನರ್ ಕೂಡ ಬಂದಿದ್ದಾರೆ. ನೀವು ಖಾತಾ ಆಂದೋಲನ ಇಲ್ಲಿ ಅತಿ ಶೀಘ್ರದಲ್ಲಿ ಮಾಡಿ ಇದನ್ನ ಜನತೆಗೆ ಅನುಕೂಲ ಆಗೋ ರೀತಿ ಒಂದು ಆಂದೋಲನ ಮುಖೇನವಾಗಿ ಅವ್ರಿಗೆ ಡಾಕ್ಯುಮೆಂಟ್ಸ್ ಅನ್ನ ಪಕ್ಕಾ ಮಾಡ್ಕೊಡ್ಲಿಕ್ಕೆ ಒಂದು ಅವಕಾಶ ಮಾಡ್ಕೊಡ್ಬೇಕು. ಅದು ಕೂಡ ಅತಿ ಶೀಘ್ರದಲ್ಲಿ ಜೊತೆಗೆ ಮೂಲಭೂತ ಸೌಕರ್ಯಗಳು ಈಗಾಗಲೇ ನಗರಸಭೆಯಿಂದ ಕೂಡ ಸಾಕಷ್ಟು ಅನುದಾನವನ್ನು ನೀಡಲಾಗಿದೆ. ಇನ್ನೂ ತಾವೇನಂತ ಹೇಳ್ತೀರಾ, ಖಂಡಿತವಾಗ್ಲೂ ಈ ವರ್ಷದಲ್ಲಿ ಅತಿ ಹೆಚ್ಚು ಅನುದಾನ ನಮಗೆ ಬರಲಿದೆ. ನಮ್ಮ ಕ್ಷೇತ್ರಕ್ಕೆ ನಿರೀಕ್ಷೆ ನಾವು ಇದ್ದೀವಿ. 2023-24 ಸುಮಾರು 25 ಕೋಟಿಗಳನ್ನ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಕ್ಷೇತ್ರಕ್ಕೆ ಕೊಟ್ಟಿದ್ರು. ಕೂಡ ನಮ್ಮ ತಂದೆಯವರು ಕೂಡ 2 ಬಾರಿ ಮಂಜೂರಾಗಲಿಕ್ಕೆ ಅವರು ಆಶೀರ್ವಾದವನ್ನು ಮಾಡಿದ್ದಾರೆ. ನನಗೆ ಶಾಸಕನಾಗಲಿಕ್ಕೆ ಅದಕ್ಕೆ ವಹಿಸಿದ ಅವಕಾಶವನ್ನ ಇವತ್ತು ತಾವು ಕೂಡ ಮಾಡಿಕೊಟ್ಟಿದ್ದೀವಿ. ಖಂಡಿತವಾಗಿ ತಾವು ಏನು ಹಿಂದೆ ನಾವು ಮನವಿಯನ್ನ ಮಾಡ್ಕೊಡ್ತೀವಿ.